ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಈ ಹಿಂದೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿರುವಂಥ ಕೆಲವು ಪ್ರಶ್ನೆಗಳಿಗೆ ನಾನು ಆನ್ಸರ್ ಮಾಡ್ತಾ ಹೋಗ್ತೇನೆ. ನೀವು ಕೂಡ ಯೂಟ್ಯೂಬಲ್ಲಿ ಏನಾದರೂ ಮಾಡಬೇಕು, ನಿಮ್ಮದು ಓನ್ ಚಾನಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಿ ಅಂತ ಹೇಳಿ ನನಗೆ ಆ ಕಮೆಂಟ್ಸ್ ಓದುವಾಗ ಗೊತ್ತಾಯಿತು. ಸೊ ಈ ಹಿಂದೆ ನಾನು ಇದಕ್ಕೆ ಆನ್ಸರ್ ಮಾಡಬೇಕಿತ್ತು ಈ ಕ್ವಶನ್ಸಿಗೆಲ್ಲ, ಬಟ್ ಕಾರಣಾಂತರದಿಂದ ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ. ನಾನು ಮೇಯ್ನಾಗಿ ಒಂದು 5 ಇಂಪಾರ್ಟೆಂಟ್ ಕ್ವಶನ್ಸನ್ನು ಇಲ್ಲಿ ಬರ್ಕೊಂಡಿದ್ದೇನೆ. ಸೊ 5 ಕ್ವಶನ್ಸಿಗೆ ಕೂಡ ಆನ್ಸರ್ ಮಾಡ್ತೇನೆ ಈ ವಿಡಿಯೋದಲ್ಲಿ. ಸೊ ಒನ್ ಬೈ ಒನ್ ಒಂದೊಂದೇ ಕ್ವಶನನ್ನು ನೋಡ್ತಾ ಹೋಗುವ. ಸೊ ಫಸ್ಟ್ ಕ್ವಶನ್ ಇರುವಂಥದ್ದು ಯೂಟ್ಯೂಬ್ ವಿಡಿಯೋ ರೆಕಾರ್ಡಿಂಗ್ ಮೆಥಡ್ ಬಗ್ಗೆ. ಈಗ ನಾನೇನು ಮಾಡ್ತಿದ್ದೆ, ಒಂದು ಕಡೆ ಮೊಬೈಲ್ ಇದ್ದು ಡಿಸ್ಪ್ಲೇ ಬರ್ತಾ ಇತ್ತು ನನ್ನ ಸ್ಕ್ರೀನಲ್ಲಿ, ಮತ್ತೊಂದು ಕಡೆ ನಾನು ನಿಮಗೆ ಕಾಣ್ತಾ ಇದ್ದೆ. ಈ ಥರ ವಿಡಿಯೋ ರೆಕಾರ್ಡಿಂಗ್ ಮಾಡೋದು ಹೇಗೆ ಅಂತ ಹೇಳಿ ಒಂದು 4ರಿಂದ 5 ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ದೀರಿ ಬೇರೆ ಬೇರೆ ವಿಡಿಯೋದಲ್ಲಿ. ಸೊ ಇದಕ್ಕೆ ನಾನು ಆನ್ಸರ್ ಮಾಡೋದಾದರೆ ತುಂಬ ಸಿಂಪಲ್ ಮೆಥಡ್ ಇದೆ. ಬೇಕಾದ್ರೆ ಒಂದ್ಸಲ ನಾನು ತೋರಿಸ್ತೇನೆ ಕೂಡ. ನಿಮ್ಮ ಹತ್ರ ಸಪೋಸ್ ಒಂದೇ ಕಂಪೆನಿದ್ದು ಟ್ಯಾಬ್ ಮತ್ತು ಮೊಬೈಲ್ ಇದ್ದರೆ ಈ ಥರ ವಿಡಿಯೋ ರೆಕಾರ್ಡ್ ಮಾಡೋದು ತುಂಬ ಈಸಿ ಆಗ್ತದೆ. ಇದೊಂದು ನಿಮಗೆ ಟಿಪ್ಸ್ ಅಂತ ಅಂದ್ಕೊಳ್ಳಿ. ನೀವೇನಾದರೂ ಹೊಸ ಯೂಟ್ಯೂಬ್ ಚಾನಲ್ ಮಾಡೋದಿದ್ರೆ ಇದನ್ನು ಪ್ರಿಫರ್ ಮಾಡಿ. ಒಂದೇ ಕಂಪೆನಿದ್ದು ಟ್ಯಾಬ್ ಕೂಡ ತಗೊಳ್ಳಿ, ಒಂದೇ ಕಂಪೆನಿದು ಮೊಬೈಲ್ ಕೂಡ ತಗೊಳ್ಳಿ. ಇದರಿಂದ ಏನಾಗ್ತದೆ ಹೇಳಿದರೆ, ಸೇಮ್ ಕಂಪೆನಿದು ಇದ್ದ ಕೂಡಲೇ ಕೆಲವೊಂದು ಎಕ್ಸ್ಟ್ರಾ ಫೀಚರ್ಸ್ ಇರ್ತದೆ ಆ ಕಂಪೆನಿ ಕೊಡುತ್ತದೆ. ಸೊ ನನ್ನ ಹತ್ರ ಇರುವಂಥ ಮೊಬೈಲ್ ಸ್ಯಾಮ್ಸಂಗ್, ಸೊ ಟ್ಯಾಬ್ ಕೂಡ ನನ್ನ ಹತ್ರ ಇರೋದು ಸ್ಯಾಮ್ಸಂಗ್. ಸೊ ಇದರಿಂದ ಏನಾಗುತ್ತೆ, ಅದರಲ್ಲೊಂದು ಫೀಚರ್ ಇದೆ, ಅದನ್ನು ಸ್ಯಾಮ್ಸಂಗ್ ಫ್ಲೋ ಅಂತ ಕರಿತೇವೆ. ಅಂದರೆ ಗ್ಯಾಲಕ್ಸಿ ಡಿವೈಸಸ್ಸಲ್ಲಿ ಒಂದು ಫ್ಲೋ ಅಂತ ಹೇಳಿ ಅಪ್ಲಿಕೇಶನ್ ಇದೆ. ಅದನ್ನು ನೀವು ಡೌನ್ಲೋಡ್ ಮಾಡಿ ಹಾಕ್ಕೊಂಡ್ರೆ ಇಂಟರ್ ಕನೆಕ್ಷನ್ ಮಾಡ್ಕೊಳ್ಬೋದು. ಟ್ಯಾಬಲ್ಲಿ ನೀವು ಮೊಬೈಲಿದು ಡಿಸ್ಪ್ಲೇಯನ್ನು ಬರುವಾಗೆ ಮಾಡ್ಬೋದು. ಸೊ ಇದರಿಂದ ಏನಾಗ್ತದೆ ಹೇಳಿದರೆ, ನಾವೇನು ಹೇಳ್ತಿದ್ದೇವೆ ನೋಡಿ, ಮೊಬೈಲ್ ಯೂಸ್ ಮಾಡಿಕೊಂಡು ಎಕ್ಸಾಕ್ಟ್ ಡಿಸ್ಪ್ಲೇಲಿ ನಾನೇನು ಪ್ರೆಸ್ ಮಾಡ್ತೇನೆ ಅದು ಇಲ್ಲಿ ನಿಮಗೆ ಕಾಣ್ತದೆ ಟ್ಯಾಬಲ್ಲಿ. ಯಾಕಂತ ಹೇಳಿದರೆ ಎಕ್ಸಾಕ್ಟ್ ಮೊಬೈಲಿದ್ದು ಡಿಸ್ಪ್ಲೇ ನಿಮಗೆ ಇಲ್ಲಿ ಟ್ಯಾಬಲ್ಲಿ ಪ್ರೊಜೆಕ್ಟ್ ಆಗ್ತದೆ. ಸೊ ಇದೊಂದು ತುಂಬ ಈಸಿ ಮೆಥಡ್, ನಿಮಗೆ ರೆಕಾರ್ಡ್ ಮಾಡಲಿಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಥರ ಕೂಡ ನೀವು ಪ್ಲ್ಯಾನ್ ಮಾಡಲಿಕ್ಕೆ ಆಗ್ತದೆ. ನಾನು ಬೇಕಾದ್ರೆ ಆ ಅಪ್ಲಿಕೇಶನ್ ಕೂಡ ನಿಮಗೆ ಶೋ ಮಾಡ್ತೇನೆ. ಸೊ ನೀವೇನಾದರೂ ಗ್ಯಾಲಕ್ಸಿ ಡಿವೈಸಸ್, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಡಿವೈಸಸ್ ಯೂಸ್ ಮಾಡ್ತಾ ಇದ್ದರೆ ಒಂದು ಇಕೋ ಸಿಸ್ಟಮ್ ಇದ್ದ ಹಾಗೆ. ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಆಗಬೇಕು ಅಂತಿಲ್ಲ. ಸ್ವಲ್ಪ ನೀವು MI ಹೋದರೆ MIಯಲ್ಲೂ ಕೂಡ ಉಂಟು. ಸಪೋಸ್ ಟ್ಯಾಬ್ MI ಇದ್ದು ಮೊಬೈಲ್ ಕೂಡ MI ಆದರೆ ಅಲ್ಲಿ ಕೂಡ ಈ ಥರನೇ ಆಪ್ಷನ್ಸ್ ಇದೆ. ಸೊ ನೀವೊಂದು ವೇಳೆ ಆ್ಯಪಲ್ ಆ ಡಿವೈಸಸನ್ನು ಯೂಸ್ ಮಾಡ್ತಾ ಇದ್ದರೆ ಟ್ಯಾಬ್ ಮತ್ತು ಮೊಬೈಲ್ ಎರಡು ಸೇಮ್ ಕಂಪನಿ ಆಗಿದ್ದರೆ ಸಾಕು, ಕೆಲವೊಂದು ಎಕ್ಸ್ಟ್ರಾ ಫೀಚರ್ ಸಿಗುತ್ತೆ, ಅಲ್ಲಿ ಕೂಡ ಇದನ್ನು ಮಾಡಲಿಕ್ಕೆ ಆಗುತ್ತೆ. ಇದು ಇಲ್ಲದಿದ್ದರೆ ಬೇರೆ ಬೇರೆ ಕಂಪನಿ ಆದರೆ ಏನು ಮಾಡೋದು? ಆಗ ಕೆಲವೊಂದು ಅಪ್ಲಿಕೇಶನ್ಸನ್ನು ಯೂಸ್ ಮಾಡಬೇಕಾಗ್ತದೆ. ಅದರ ಬಗ್ಗೆ ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಾ ಹೋಗ್ತೇನೆ. ಬಟ್ ಈಸಿಯಾಗಿ ಮಾಡಲಿಕ್ಕಾಗುವಂಥದ್ದು ಈ ಒಂದು ಮೆಥಡ್. ನೀವು ಸಪೋಸ್ ಲ್ಯಾಪ್ಟಾಪ್ ಇದ್ದರೂ ಕೂಡ ಇದೇ ಮೆಥಡಲ್ಲಿ ನೀವು ವಿಡಿಯೋ ಮಾಡಲಿಕ್ಕೆ ಆಗ್ತದೆ. ಅದನ್ನು ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇವತ್ತೀಗ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೇನೆ. ನಿಮಗೆ ಇಲ್ಲಿ ಸೈಡಲ್ಲಿ ಕಾಣ್ತಿರ್ಬೋದು, ಈಗ ಗ್ಯಾಲಕ್ಸಿ ಸ್ಟೋರ್ ನಿಮಗೆ ಕಾಣ್ತಾ ಉಂಟು. ಸೊ ಈ ಗ್ಯಾಲಕ್ಸಿ ಸ್ಟೋರಲ್ಲೇ ನಾನು ಜಸ್ಟ್ ಹೋಗಿ ಇಲ್ಲಿ ನಾನು ಸರ್ಚಲ್ಲಿ ಕೊಡ್ತೇನೆ. ನಾನು ಅಪ್ಲಿಕೇಶನ್ ಒಂದು ಸರ್ಚ್ ಮಾಡ್ತೇನೆ. ಇಲ್ಲಿ ಫ್ಲೋ ಅಂತ ಹೇಳಿ ಅಪ್ಲಿಕೇಶನನ್ನು ಸರ್ಚ್ ಮಾಡ್ಕೊಳ್ತೇನೆ. FLOW ಈ ಥರ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಟ್ಟರೆ ಆಯಿತು. ಸ್ಯಾಮ್ಸಂಗ್ ಯಾರೆಲ್ಲ ಯೂಸ್ ಮಾಡ್ತೀರಿ, ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅಂತ ಹೇಳಿ ಒಂದು ಪ್ಲ್ಯಾಟ್ಫಾರ್ಮ್ ನಿಮಗೆ ಸಿಗ್ತದೆ. ಅದರಲ್ಲಿ ಇದೇನಿಲ್ಲ, ನೀವು ಪ್ಲೇಸ್ಟೋರ್ ಹೇಗೆ ಯೂಸ್ ಮಾಡ್ತೀರಿ ಅದೇ ಥರ ಇದೊಂದು ಆ್ಯಪ್ ಸ್ಟೋರ್ ಅಷ್ಟೇ. ಇದು ಯಾವುದಕ್ಕೆ ಹೇಳಿದರೆ ಸ್ಯಾಮ್ಸಂಗ್ ಡಿವೈಸಸ್ಗೆ. ಸೊ ಈ ಗ್ಯಾಲಕ್ಸಿ ಸ್ಟೋರಲ್ಲಿ ನೀವು ಫ್ಲೋ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟ ಕೂಡಲೇ ನಿಮಗೆ ಇಲ್ಲಿ ಫಸ್ಟ್ ಆಪ್ಷನಲ್ಲಿ ಬರ್ತಾ ಉಂಟಲ್ವ, ಸ್ಯಾಮ್ಸಂಗ್ ಫ್ಲೋ ಫಾರ್ ಗ್ಯಾಲಕ್ಸಿ ಅಂತ ಹೇಳಿ. ಇದನ್ನು ಫಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನನ್ನದರಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ಇದು. ಸೊ ಒಮ್ಮೆ ಇನ್ಸ್ಟಾಲ್ ಆದರೆ ಎಲ್ಲ ಇದರಲ್ಲೇ ಇದೆ ಇನ್ಸ್ಟ್ರಕ್ಷನ್ಸ್. ಇದರಲ್ಲಿ ಬೇಕಾದರೆ ಸಪ್ರೇಟ್ ಒಂದು ವಿಡಿಯೋ ಬೇಕು ಅಂತ ಹೇಳಿದರೆ ಡೆಡಿಕೇಟೆಡ್ ಆಗಿ ಇದಕ್ಕೆ ಸಂಬಂಧಪಟ್ಟಾಗ ಒಂದು ವಿಡಿಯೋವನ್ನು ಮಾಡುವ. ಸೊ ಇಂಡಿವಿಜುವಲ್ ಆಗಿ ನಿಮ್ಮ ಹತ್ರ ಯಾವ ಡಿವೈಸ್ ಇದೆ ಅದನ್ನು ಬೇಕಾದರೆ ಕನೆಕ್ಟ್ ಮಾಡಿ ನೀವು ಇದೇ ಥರ ವಿಡಿಯೋ ಕೂಡ ನೀವು ಕೂಡ ಮಾಡಲಿಕ್ಕೆ ಆಗ್ತದೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ 2 ಡಿವೈಸ್ ಸ್ಯಾಮ್ಸಂಗ್ ಇದ್ದರೆ ಈ ಥರ ಯೂಸ್ ಮಾಡಿ. 2 ಡಿವೈಸ್ ಕೂಡ ನಿಮ್ದೇನಾದರೂ ಆ್ಯಪಲ್ ಇದ್ದಾಗಿದ್ದರೆ ನೀವು ಅದಕ್ಕೆ ಸಂಬಂಧಪಟ್ಟಾಗಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಥ ರಿಲೇಟೆಡ್ ಅಪ್ಲಿಕೇಶನ್ ಅದರಲ್ಲಿ ಸಿಗ್ತದೆ. ಅದನ್ನು ಇನ್ಸ್ಟಾಲ್ ಮಾಡಿದರೆ ಆಯಿತು. ತುಂಬ ಈಸಿಯಾಗಿ ನೀವು ನಿಮ್ಮ ಮೊಬೈಲಿದ್ದು ಡಿಸ್ಪ್ಲೇಯನ್ನು ಟ್ಯಾಬಲ್ಲಿ ಪ್ರೊಜೆಕ್ಟ್ ಮಾಡ್ಬೋದು. ನೆಕ್ಸ್ಟಿಗೆ ನಾವು ಮುಂದಿನ ಕ್ವಶನಿಗೆ ಬರುವ. ಸೆಕೆಂಡ್ ಕ್ವಶನ್ ಅಂತ ಹೇಳಿದರೆ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಾ ಅಂತ ಹೇಳಿ ಸೆಕೆಂಡ್ ಕ್ವಶನ್. ನೀವು ಹೆಚ್ಚಿನವರು ಕಮೆಂಟ್ ಸೆಕ್ಷನಲ್ಲಿ ಕೂಡ ಕೇಳ್ತಿದ್ರಿ. ಈಗ ನಾನು ನನ್ನದೇ ಒಂದು ಯೂಟ್ಯೂಬ್ ಚಾನಲ್ ಇದ್ದ ಬಗ್ಗೆ ಹೇಳೋದಾದರೆ, ನಾನು ಕೆಲವೊಂದು ಮಿಸ್ಟೇಕ್ ಮಾಡಿದ್ದೆ ಸ್ಟಾರ್ಟಿಂಗಲ್ಲಿ. ಆ್ಯಕ್ಚುಲಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಕೂಡ ನಾನು ಒಮ್ಮೆ ಹೇಳಿದ್ದೆ, ನಾನು ವೀಡಿಯೋ ಕಂಟಿನ್ಯೂಸ್ ಆಗಿ ಮಾಡಲಿಲ್ಲ. ಫಸ್ಟ್ ಒಂದು ಸ್ಟಾರ್ಟಿಂಗ್ ಒಂದು 2 ತಿಂಗಳು ಮಾಡಿದ್ದೆ, ಆಮೇಲೆ ಸ್ಟಾಪ್ ಮಾಡಿದ್ದೆವು. ಹತ್ರ 6ರಿಂದ 7 ತಿಂಗಳಾಯಿತು ನಾನು ವೀಡಿಯೋ ಮಾಡಿದೆ. ಮತ್ತು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು. ಇನ್ನೂ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ. ಬಟ್
ಏನಾಗ್ತದೆ ಹೇಳಿದರೆ ಆ 7 ತಿಂಗಳ ಗ್ಯಾಪಲ್ಲಿ ನಿಮ್ದು ಆ್ಯಕ್ಚುಲಿ ಯಾರೆಲ್ಲ ಆ ಚಾನಲ್ಗೆ ಬಂದು ವಿಸಿಟ್ ಮಾಡ್ತಿದ್ರು ನೋಡಿ, ಅವ್ರು ಯಾರೂ ಕೂಡ ಇನ್ನೂ ಬರುವುದಿಲ್ಲ. ಯಾಕಂದರೆ ಅವರು ವೀಡಿಯೋ ಹಾಕ್ತಾ ಇಲ್ಲ ಅಂತೇಳಿ ಅವಾಯ್ಡ್ ಮಾಡ್ತಾರೆ ಆ ಚಾನಲ್. ಹಾಗಾಗಿ ಏನಾಗುತ್ತೆ, ಸಬ್ಸ್ಕ್ರೈಬರ್ ಇರ್ತಾರೆ ಬಟ್ ವ್ಯೂ ಬರುವುದಿಲ್ಲ, ಹಾಗಾಗಿ ಇಂಪ್ರೆಷನ್ಸ್ ಬರುವುದಿಲ್ಲ ಆ ಚಾನಲಲ್ಲಿ. ಸೊ ನಾನು ನಿಮಗೆ ನನ್ನದೇ ಒಂದು ಅನಾಲಿಟಿಕ್ಸ್ ಅನ್ನು ಹೋಗಿ ತೋರಿಸಿದರೆ ನಿಮಗೆ ಒಂದೊಂದು ವೀಡಿಯೋಗೆ ಹತ್ರ 200 ಇಂಪ್ರೆಷನ್ಸ್ ಬಂದಿದೆ. ಅಂದರೆ 200 ಜನರಿಗೆ ಮಾತ್ರ ಕಳಿಸಿರೋದು ಯೂಟ್ಯೂಬ್. ನೀವೊಂದು 10,000 20,000 ಜನರಿಗೆ ಕಳಿಸಿದರೆ ಅದರ 10% ಅಂತ ಒಂದು ರಫ್ ಆಗಿ ಐಡಿಯಾ ಇಟ್ಕೊಳ್ಬೋದು. 20,000 ಜನರಿಗೆ ಇಂಪ್ರೆಷನ್ ಹೋದರೆ ಒಂದು 2,000 ಜನರಿಗೆ ವ್ಯೂಸ್ ಬರ್ತದೆ, 2,000 ವ್ಯೂಸ್ ಬರ್ತದೆ. ಇದೊಂದು ಜನರಲ್ ಆಗಿ ಒಂದು ಆ್ಯಾವ್ರೇಜ್ ತೆಗೆದರೆ ಆ ಥರ ಬರುತ್ತೆ. ಸಪೋಸ್ ನಿಮ್ದು ಏನಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಲಾಂಗ್ ಟೈಮ್ ನೀವೇನಾದರೂ ವೀಡಿಯೋನೇ ಹಾಕೋದಿದ್ರೆ ನಿಮ್ಮ ಚಾನಲಿಂದ ಇಂಪ್ರೆಷನ್ನೇ ಹೋಗೋದಿಲ್ಲ. ಸೊ ಚಾನಲಿಂದ ಇಂಪ್ರೆಷನ್ ಹೋಗಲಿಲ್ಲ ಅಂತ ಹೇಳಿದರೆ ನಿಮ್ಮ ವೀಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗೋದಿಲ್ಲ ಅಂತ ಆಯಿತು. ಸೊ ಇದು ಕೂಡ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ತದೆ. ಸೊ ನನ್ನ ಈ ಚಾನಲಲ್ಲಿ ಆಗ್ತಿರೋದು ಅದೇ ಪ್ರಾಬ್ಲಮ್. ನೀವೀಗ ಲಾಸ್ಟ್ ವೀಡಿಯೋಸ್ ಎಲ್ಲ ನೋಡಿದರೆ ಮತ್ತು ರೀಸೆಂಟಾಗಿ ಹಾಕ್ತಿರೋ ವೀಡಿಯೋಸನ್ನು ನೋಡಿದರೆ ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗ್ತಿದೆ, ತುಂಬ ದೊಡ್ಡ ಡಿಫ್ರೆನ್ಸ್ ಇದೆ. ಸೊ ಬಟ್ ಅದೇನು ಪ್ರಾಬ್ಲಮ್ ಇಲ್ಲ, ಲಾಂಗ್ ರನ್ನಲ್ಲಿ ಓವರ್ಕಮ್ ಮಾಡ್ಬೋದು. ಸೊ ಸದ್ಯಕ್ಕೆ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಬಟ್ ಇನ್ ಫ್ಯೂಚರಲ್ಲಿ ಇದು ಕಮ್ಮಿ ಆಗ್ಬೋದು, ರೆಡ್ಯೂಸ್ ಆಗ್ಬೋದು ಈ ಇಶ್ಯೂ. ಯಾಕಂತ ಹೇಳಿದರೆ ರೆಗ್ಯುಲರ್ ಆಗಿ ವೀಡಿಯೋ ಹಾಕ್ತಾ ಹೋದಾಗೆ ಇನ್ನೂ ಜಾಸ್ತಿ ವೀಡಿಯೋಸು ರನ್ ಆಗ್ತಿರ್ತದೆ ಚಾನಲಲ್ಲಿ. ಸೊ ಅದರ ಇಂಪ್ರೆಷನ್ ಹೋಗುತ್ತೆ. ಸೊ ಅದರಿಂದ ಏನಾದರೂ ನಿಮಗೆ ಜಾಸ್ತಿ ಜನ ವ್ಯೂವರ್ಸ್ ಬಂದು ವ್ಯೂ ಮಾಡ್ತಾ ಹೋದರೆ, ರಿಟೆನ್ಷನ್ ಟೈಮ್ ಒಂದೊಂದು ವೀಡಿಯೋದು ಜಾಸ್ತಿ ಹೋಗ್ತಾ ಹೋದರೆ ಇಮಿಡಿಯೇಟ್ ಆಗಿ ಆ ವಿಡಿಯೋ ಕೂಡ ಬೂಸ್ಟ್ ತಗೊಳ್ತಾ ಹೋಗ್ತದೆ. ಸೊ ಸ್ಲೋಲಿ ಇನ್ನೂ ಗ್ರೋತ್ ಆಗ್ತದೆ. ಸಡನ್ ಗ್ರೋತ್ ಹಿಂದೆ ಆದಾಗೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಗ್ಯಾಪ್ ಆಗಿತ್ತಲ್ಲ ಅದಕ್ಕೋಸ್ಕರ. ಸೊ ನೀವೇನಾದರೂ ಹೊಸ ಯೂಟ್ಯೂಬ್ ಚಾನಲ್ ಮಾಡಿದರೆ ನೀವು ಕೂಡ ಈ ಥರ ಗ್ಯಾಪ್ ಆಗೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಇನ್ನು ಥರ್ಡ್ ಕ್ವಶನ್ ಬಂದುಬಿಟ್ಟು ನ್ಯೂ ಯೂಟ್ಯೂಬರ್ಸಿಗೆ. ನೀವೆಲ್ಲ ಕೆಲವರು ಇನ್ನೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಇರ್ಬೋದು ಅಥವಾ ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದರೆ, ಈಗ ಬರಬೇಕಾ, ಈಗ ಆಲ್ರೆಡಿ ತುಂಬ ಚಾನಲ್ ಇದೆಯಲ್ಲ ಅಂತ ಹೇಳಿ ಅನ್ನಿಸ್ತಿರ್ಬೋದು. ಬಟ್ ನೀವು ಹಿಂದಿ ಇಂಗ್ಲೀಷ್ ಚಾನಲ್ಗೆ ಕಂಪೇರ್ ಮಾಡಿದರೆ ಕನ್ನಡದಲ್ಲಿ ಚಾನಲ್ಸ್ ತುಂಬ ಕಮ್ಮಿ ಇದೆ. ಸೊ ಒಂದು ಗ್ಯಾಪಲ್ಲಿ ಇದೆ, ನೀವು ಅದನ್ನು ಫಿಲ್ ಮಾಡ್ಬೋದು. ಮತ್ತೆ ಅಂತ ಹೇಳಿದರೆ ಒಂದು ಪರ್ಟಿಕ್ಯುಲರ್ ಕಂಟೆಂಟ್ ನೀವು ಯಾವುದರಲ್ಲಿ ಸ್ಟ್ರಾಂಗ್ ಇದ್ದೀರಿ ಅದನ್ನು ತಗೊಂಡು ರೆಗ್ಯುಲರ್ ಆಗಿ ವೀಡಿಯೋ ಮಾಡ್ತಾ ಹೋಗಿ. ಸೊ ಅದು ನಿಮಗೆ ಹೆಲ್ಪ್ ಆಗ್ತದೆ. ಇಲ್ಲ ಅಂತ ಹೇಳಿದರೆ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ರೆಗ್ಯುಲರ್ ಆಗಿ, ಅಂದರೆ ಆ ಟೈಮ್ ಗ್ಯಾಪ್ ಕರೆಕ್ಟ್ ಇರುವಾಗಿ ನೋಡ್ಕೊಳ್ಳಿ. ಸಪೋಸ್ ಒಂದು ವೇಳೆ ನಿಮ್ಮ ವಿಡಿಯೋದಲ್ಲಿ ಜಾಸ್ತಿ ಎಡಿಟಿಂಗ್ ಇದ್ದರೆ ಅಂಥ ವಿಡಿಯೋ ವಾರಕ್ಕೆ 1 ಸಲ ಅಪ್ಲೋಡ್ ಮಾಡಿದರೂ ಕೂಡ ರೀಚ್ ಸಿಗ್ತದೆ. ಸೊ ಯಾವುದರಲ್ಲಿ ಎಡಿಟಿಂಗ್ ಸ್ವಲ್ಪ ಕಮ್ಮಿ ಇದೆ ಅವರು ಆದಷ್ಟು ರೆಗ್ಯುಲರ್ ಅಪ್ಲೋಡ್ ಮಾಡೋದು ಸ್ವಲ್ಪ ಒಳ್ಳೆಯದು. ಯಾಕಂದರೆ ಎಡಿಟಿಂಗ್ ಇದ್ದವರಿಗೆ ಸ್ವಲ್ಪ ವರ್ಕ್ ಜಾಸ್ತಿ ಇರುತ್ತೆ, ಅವರು ಮತ್ತೆ ಆ ವಿಡಿಯೋನ ತಗೊಂಡು ಹೋಗಿ ಇಂಡಿವಿಜುವಲ್ ಆಗಿ ಎಡಿಟ್ ಮಾಡಬೇಕು. ಸೊ ಆ ಟೈಮ್ ತುಂಬ ಜಾಸ್ತಿ ತಗೊಳ್ತದೆ. ಸೊ ಅಂಥ ವಿಡಿಯೋದಲ್ಲಿ ನಮಗಿಂತ ಜಾಸ್ತಿ ಅವರು ಕಷ್ಟಪಟ್ಟಿರ್ತಾರೆ. ಸೊ ಆ ವಿಡಿಯೋ ಸಪೋಸ್ ಒಂದು ವೇಳೆ ಅಟ್ರಾಕ್ಟಿವ್ ಆಗಿದ್ದರೆ ಬಂದಂಥ ವ್ಯೂವರ್ಸ್ ಕೂಡ ಕರೆಕ್ಟಾಗಿ ಅದನ್ನು ವಾಚ್ ಮಾಡ್ತಾರೆ. ಹಾಗಾಗಿ 3 ಡೇಸ್ಗೊಮ್ಮೆ ಅದನ್ನು ಹಾಕಿದರೂ ಕೂಡ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾಗಿ ಹೊಸಬರಿಗೆ ನಾನು ಒಂದು ಹೇಳೋದು, ಇದನ್ನೇ ನಂಬಿ ಕಂಪ್ಲೀಟಾಗಿ ಬರಬೇಕು ಅಂತಿಲ್ಲ. ಫಸ್ಟ್ ಒಂದು ಸೈಡಲ್ಲಿ ತಗೊಳ್ಳಿ ಇದನ್ನು. ಬಟ್ ಲಾಂಗ್ ರನ್ನಲ್ಲಿ ಇದೊಂದು ಬೇಸ್ ಕ್ರಿಯೇಟ್ ಮಾಡಿದ ಮೇಲೆ ಸಪೋಸ್ ಇದರಲ್ಲಿ ಬಂದವರು ಎಲ್ಲರೂ ಕ್ಲಿಕ್ ಆಗ್ತಾರೆ ಹೇಳಿದರೆ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಸಲ ಆ್ಯಕ್ಚುಲಿ ಕನೆಕ್ಟ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ, ಅದನ್ನು ಕೂಡ ನಾನು ಡಿಸ್ಕಸ್ ಮಾಡ್ತೇನೆ. ಸೊ ಒಂದು ಟ್ರೈ ಮಾಡ್ಬೋದು, ಮಾಡಿ ರೆಗ್ಯುಲರ್ ಆಗಿ ವೀಡಿಯೋ ಹಾಕ್ತಾ ಹೋಗಿ, ನಿಮಗೊಂದು ಗೊತ್ತಾಗುತ್ತೆ. ಬಟ್ ಒಂದು 2 ತಿಂಗಳು ಹಾಕಿ ಬಿಟ್ಬಿಡೋದಲ್ಲ, ಒಂದು ಮಿನಿಮಮ್ ಮಾಡೋದಾದರೆ 6 ಮಂತ್ಸ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನಾನೇನು ಮಿಸ್ಟೇಕ್ ಮಾಡಿದೆ ನನ್ನ ಚಾನಲಲ್ಲಿ ಅಂತ ಹೇಳಿ, ಅದನ್ನು ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದೆ. ಸೊ ಅದನ್ನು ನೀವು ಅವಾಯ್ಡ್ ಮಾಡಿ. ಅವಾಯ್ಡ್ ಮಾಡಿದರೆ 100% ನಿಮ್ಮ ಚಾನಲ್ ಕೂಡ ಗ್ರೋತ್ ಆಗ್ತದೆ. ಹೊಸ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಕ್ರಿಯೇಟ್ ಮಾಡ್ತಿದ್ದೀರಿ, ನಿಮಗೊಂದು ಆ್ಯಡೆಡ್ ಅಡ್ವಾಂಟೇಜ್ ಏನಂತ ಹೇಳಿದರೆ, ಸ್ಟಾರ್ಟಿಂಗಲ್ಲಿ ಯೂಟ್ಯೂಬೇ ನಿಮ್ಮ ಚಾನಲನ್ನು ಸ್ವಲ್ಪ ಬೂಮ್ ಮಾಡ್ತಾ ಇರ್ತದೆ. ನೀವು ಸ್ವಲ್ಪ ಕ್ವಾಲಿಟಿ ಕೊಟ್ಟು ಕರೆಕ್ಟಾಗಿ ವೀಡಿಯೋ ಹಾಕ್ತಾ ಹೋದರೆ ಬೂಮ್ ಆಗ್ತದೆ. ಒಂದು 10-12 ವೀಡಿಯೋ ಹಾಕುವ ತನಕ ಸ್ವಲ್ಪ ಕಮ್ಮಿ ಇರ್ಬೋದು, ಬಟ್ ಒಂದು 15 ವೀಡಿಯೋ ತನಕ ಹೋಗುವಾಗ ಆಟೋಮೆಟಿಕ್ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಒಳ್ಳೆ ರನ್ ಆಗ್ತಿರ್ತದೆ. ನೀವೇ ಅಬ್ಸರ್ವ್ ಮಾಡ್ಬೋದು ಅದನ್ನು. ಸೊ ಸ್ಲೋಲಿ ಅದನ್ನೇ ಕರೆಕ್ಟಾಗಿ ಆ ಟೈಮಲ್ಲಿ ಬೂಮ್ ಆಗುವಾಗ ರೆಗ್ಯುಲರ್ ಆಗಿ ವೀಡಿಯೋವನ್ನು ಹಾಕ್ತಾ ಹೋಗಿ. ಇದೊಂಥರ ಒಂದು ಕಷ್ಟದ ಜರ್ನಿಯೇ ಸ್ಟಾರ್ಟಿಂಗಲ್ಲಿ, ಒಂದು ನಿಮ್ಮದು ಮೊನಿಟೈಸ್ ಆಗುವ ತನಕ ಚಾನಲ್. ಮತ್ತೆ ಕೂಡ ರೆಗ್ಯುಲರ್ ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟವೇ. ಇದು ವೀಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಜಾಸ್ತಿ ನಮಗೆ ಕರೆಕ್ಟಾಗಿ ವೀಡಿಯೋ ಮಾಡಲಿಕ್ಕೆ ಚಾನ್ಸ್ ಕೂಡ ಸಿಗೋದು ಕಮ್ಮಿ. ಕೆಲವೊಂದು ಸಲ ಸೌಂಡ್ ಇರ್ತದೆ, ಎಲ್ಲ ನೋಡಿಕೊಂಡು ಮ್ಯಾನೇಜ್ ಮಾಡಬೇಕಾಗ್ತದೆ. ಸೊ ಹಾಗಾಗಿ ರೆಗ್ಯುಲರ್ ನಿಮಗೆ ಸ್ಟಾರ್ಟಿಂಗಲ್ಲಿ ಅನ್ನಿಸ್ಬೋದು 5 ವೀಡಿಯೋ ಮಾಡಿ ಹಾಕ್ಬೋದು ಅಂತ ಹೇಳಿ, ಬಟ್ ಹಾಗಾಗೋದಿಲ್ಲ. ಒಂದು 2 ವಾರ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ ದಿನಕ್ಕೊಂದು ಮಾಡೋದು ಕೂಡ ಹೇಗೆ ಪ್ಲ್ಯಾನ್ ಮಾಡಬೇಕು ಅಂಥೇಳಿ ನೀವು ತುಂಬ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ಕನೆಕ್ಟ್ ವಿತ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ಅಂದರೆ ನಿಮ್ಮ ಆಡಿಯನ್ಸ್ ಜೊತೆ. ಇದು ವೆರಿ ಇಂಪಾರ್ಟೆಂಟ್ ಕೂಡ. ಯಾಕಂತ ಹೇಳಿದರೆ ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಿ, ಹೇಗೆ ರೀಚ್ ಆಗ್ತದೆ, ಕ್ವಾಲಿಟಿ ಕಂಟೆಂಟ್ ಒಂದು ಕಡೆ ಆದರೆ ನೀವು ಆಡಿಯನ್ಸ್ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸಪೋಸ್ ನಿಮ್ಮ ಕಂಟೆಂಟ್ ರಿಲೇಟೆಡ್ ಆಗಿ ಅವರಿಗೆ ಡೌಟ್ಸ್ ಇರ್ಬೋದು, ಆಗ ಸರಿಯಾಗಿ ಕಮ್ಯುನಿಕೇಟ್ ಮಾಡಿ. ಸಪೋಸ್ ನಿಮಗೆ ಗೊತ್ತಿಲ್ಲ ಹೇಳಿದರೆ ಅದನ್ನು
ತಿಳ್ಕೊಂಡಾದರೂ ಹೇಳ್ಕೊಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಬಟ್ ಕನೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಹಾಗೇನಾಗುತ್ತೆ ಹೇಳಿದರೆ ಕಮ್ಯುನಿಕೇಷನ್ ಇರ್ತದೆ, ಹಾಗಾಗಿ ನಿಮ್ಮ ಚಾನಲ್ ಕೂಡ ಒಂದು ಸ್ವಲ್ಪ ಬೂಮ್ ಆಗ್ತದೆ ಅದರಲ್ಲಿ. ಅದರ ಒಟ್ಟಿಗೆ ನಿಮ್ಮ ಚಾನಲ್ ಯಾರು ಟೈಮ್ ಕೊಟ್ಟು ನೋಡ್ತಿದ್ದಾರೆ ಅವರ ಟೈಮಿಗೆ ಒಂದು ವ್ಯಾಲ್ಯೂ ಸಿಗ್ತದೆ. ಯಾಕಂದರೆ ಅವರು ಕೂಡ ನಿಮ್ಮ ಚಾನಲ್ ನೋಡುವಂಥದ್ದು ಅವರ ಟೈಮ್ ವೇಸ್ಟ್ ಮಾಡಲಿಕ್ಕೆಲ್ಲ, ಅವರೇನಾದರೂ ನಿಮ್ಮ ಚಾನಲಿಂದ ಕಲಿಬೇಕು ಅಂತ ಅಂದ್ಕೊಂಡಿರ್ತಾರೆ. ಆ ಕ್ವಾಲಿಟಿಯನ್ನು ಕೊಟ್ಟರೆ ಮಾತ್ರ ಅವರು ಕೂಡ ನೆಕ್ಸ್ಟ್ ಟೈಮ್ ನೋಡ್ತಾರೆ. ಸೊ ಅವರಿಗೆ ಏನು ಬೇಕು, ಅವರಿಗೆ ಬೇಕಾದಂಥ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಟ್ರೈ ಮಾಡಿ. ಇನ್ನೂ ಸ್ವಲ್ಪ ಶಾರ್ಟಾಗಿ ನಾನು ಹೇಳೋದಾದರೆ, ಅವರು ಕೊಡುವಂಥ ಟೈಮಿಗೆ ಕರೆಕ್ಟಾಗಿ ವ್ಯಾಲ್ಯೂವನ್ನು ಕೊಡಿ. ಆಗೇನಾಗ್ತದೆ ಹೇಳಿದರೆ ಸ್ಲೋಲಿ ಅವರಿಗೆ ಕೂಡ ಟ್ರಸ್ಟ್ ಬರ್ತದೆ, ಮತ್ತು ಕೊಡುವಂಥ ಕಂಟೆಂಟ್ ಅವರಿಗೆ ಆ್ಯಕ್ಚುಲಿ ಅರ್ಥ ಆಗುವ ರೀತಿಯಲ್ಲಿ ಇರಲಿ. ಅಂದರೆ ಕಮ್ಯುನಿಕೇಷನ್ ನಿಮ್ದು ಹೇಗಿರಬೇಕು ಹೇಳಿದರೆ, ಮನೆಯಲ್ಲಿ ಫ್ಯಾಮಿಲಿ ಜೊತೆ ಮಾತಾಡೋ ಹಾಗೆ ಇರಬೇಕು. ಸೊ ಏನು ಹೈಫೈ ಮಾಡಬೇಕು ಅಂತಿಲ್ಲ, ಏನು ಗೊತ್ತಿದೆ ಅದನ್ನೇ ಹೇಳ್ಕೊಂಡು ಹೋದರೂ ಸಾಕಾಗ್ತದೆ. ಸೊ ಇದಿಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೆ. ಸೊ ಕೆಲವೊಂದು ಡೌಟ್ಸನ್ನು ನಾನು ನಿಮಗೆ ಕ್ಲಿಯರ್ ಮಾಡಿದ್ದೇನೆ ಅಂತ ಹೇಳಿ ಅಂದ್ಕೊಳ್ತೇನೆ. ಇನ್ನು ಆ ಮೊಬೈಲ್ ಶೇರಿಂಗನ್ನು ಹೇಗೆ ಮಾಡೋದು, ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಿ ಬೇಕಾದರೆ ಪರ್ಟಿಕ್ಯುಲರ್ ಆಗಿ ಒಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೇನೆ. ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡಿದರೆ ಆಯಿತು. ಯಾರಿಗೆಲ್ಲ ಬೇಕು ಅಂತ ಹೇಳಿದರೆ ನಾನು ತುಂಬ ಜನ ಇದ್ದರೆ ನಾನೊಂದು ವಿಡಿಯೋ ಅದಕ್ಕೆ ಡೆಡಿಕೇಟೆಡ್ ಆಗಿ ಮಾಡ್ತೇನೆ. ಸೊ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತದೆ. ತುಂಬ ಈಸಿ ಉಂಟು. ನೀವು ಒಂದು ಟ್ಯಾಬ್ ಇಲ್ಲ ಹೇಳಿದರೆ ಲ್ಯಾಪ್ಟಾಪ್ ಇದ್ದರೂ ಕೂಡ ಇದೇ ಮೆಥಡಲ್ಲಿ ಮಾಡಲಿಕ್ಕೆ ಆಗ್ತದೆ, ಯಾವುದೂ ಪ್ರಾಬ್ಲಮ್ ಇಲ್ಲ. ಏನು ಹೈಫೈ ಸೆಟಪ್ ಎಲ್ಲ ಬೇಕು ಅಂತ ಏನಿಲ್ಲ. ಇರುವಂಥ ಒಂದು ಲ್ಯಾಪ್ಟಾಪ್, ಒಂದು ಮೊಬೈಲ್ ಇಟ್ಕೊಂಡ್ರೆ ಸಫಿಷಿಯೆಂಟ್. ಯಾವ ಕ್ಯಾಮರಾನೂ ಬೇಕು ಅಂತಿಲ್ಲ, ಏನೂ ಬೇಡ. ಸೊ ಇದೆರಡನ್ನೇ ಯೂಸ್ ಮಾಡಿ ಕೂಡ ವಿಡಿಯೋ ಮಾಡಲಿಕ್ಕೆ ಆಗ್ತದೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.